ಕತ್ತೆ ತರ ಬೆಳ್ದಿದ ನಿಮ್ಗೆ ತಿಂದ್ರೆ ಏನಾಗಲ್ಲ. 10 ನಿಮಿಷದ ಮ್ಯಾಗಿ 15 ನಿಮಿಷ ತಗೊಂಡೈತೆ. ನಿನ್ನೆಗಿಂತ ಇವತ್ತು ಜಾಸ್ತಿ 25 ರೂಪೀಸ್ ಖರ್ಚು. ನಮಸ್ಕಾರ. ಇವಾಗ ಜಸ್ಟ್ 12:30 ಎದ್ದಿರೋದು. ಬೆಳಗ್ಗೆ ಬಂದು 4:30-5 ಟೈಮ್ ಮಲ್ಗಿರೋದು. ಅಗೇನ್ ಅನದರ್ ಡೇ ಫಸ್ಟ್ ಸ್ಪೆಂಡಿಂಗ್ ನೋ ಬೈಯಿಂಗ್. ನೆನ್ನೆ ಓದ್ ವಿಡಿಯೋ ನೋಡಿರ್ತೀರಾ, ಫುಲ್ ವಿಡಿಯೋ ಸ್ಪಾಯ್ಲ್ ನಾನು ಸ್ಪೆಂಡ್ ಮಾಡ್ಬಿಟ್ಟಿದ್ದೀನಿ. ಬಟ್ ಅಗೇನ್ ಟ್ರೈಯಿಂಗ್ ಅಗೇನ್ ನೆಕ್ಸ್ಟ್ ವಿಡಿಯೋ ಇದು. ಬೆಳಗ್ಗೆ ಎದ್ದೀನಿ, ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಹೋಗಿ ಚೆನ್ನಾಗಿನ ಮಾಡ್ಕೊಂಡ್ ಬಂದು ನಾಷ್ಟ ಮಾಡೋಗೋಣ ಬನ್ನಿ ಹೋಗೋಣ. ನನಗಿನೆಲ್ಲ ಮಾಡ್ಕೊಂಡು ಟವಲು ಕಾಚ ಒಣಗಾಕ್ಸಕ್ ಬಂದೆ. ಕಮೆಂಟ್ ಮಾಡಿ ನಿಮ್ ಕಾಚನ ನೀವೇ ಒಣಗಿಸ್ತೀರಲ್ಲ, ಬೇರೆ ಒಣಗಿಸ್ತೀರಾ ಅಂತ. ನಿನ್ ಒಳ್ಳೇದಾಗ್ತದೆ, ನಿನ್ಗೆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತುಂಬಾ ಜನ ನಾನ್ ನೋಡಿದಂಗೆ ಈಗ ಅವರೇ ತೊಳೆಯೋದು ಇಲ್ಲ ಬಿಡು. ಅಗೇನ್ ಇವತ್ತು ಈಸಿನೇ ಆಗುತ್ತೆ ಟಾಸ್ಕ್. ಯಾಕೆ ಅಂತ ಹೇಳಿದ್ರೆ ಇವತ್ತು ಆಫೀಸ್ಗೆ ಹೋಗ್ತಿರಲ್ಲ, ಈ ಆಫೀಸ್ಗೆ ಹೋದಾಗ ನಾವೇನು ಅಷ್ಟೊಂದು ಎಕ್ಸ್ಪೆಂಡಿಚರ್ 100 ರೂಪಾಯಿ ಮೇಲೆ ಹೋಗಲ್ಲ. 100 ರೂಪಾಯಿ ಇಲ್ಲ, 1 ರೂಪಾಯಿ ಮೇಲೆ ಹೋಗಲ್ಲ. ನಾನೇ ಸ್ವತಃ ಮಾರ್ಗಂಡೇನೆ ಅದು ಆಗೋದು. ಇಲ್ಲ ಅಂತಂದ್ರೆ ಯಾವ್ದೇ ಖರ್ಚು ಇಲ್ಲ ನಮ್ಗೆ. ಯಾಕೆ ಎಲ್ಲ ಆಗ್ತಿಲ್ಲ ಡೋರು? ಓಕೆ ನಡಿ ನಾಷ್ಟಾಗಿ ಇಷ್ಟ ಮಾಡೋಣ. ಪ್ಲೇ ಹಾಕೊಂಡು ಸ್ನಾನ ಮಾಡೋ ಫಲ ತರ ಕಾಣಿಸ್ತೀನಿ ಅನ್ಸ ನನ್ಗೇನೆ. ನಮ್ಮ ಅಪ್ಪ ಇಲ್ಲ ಮನೇಲಿ, ನಮ್ಮ ನಾಷ್ಟ ಮಾಡೋಣ. ಕ್ಯಾಮಿ ನಾಷ್ಟ ಮ್ಯಾಗಿ. ನಮ್ಮ ನಾಷ್ಟ ಮಾಡ್ತಾರೆ. ಮಾಡ್ಕೊಂಡು ಇವಾಗ ಕುತ್ಕೊಬೇಕು ಎಡಿಟಿಂಗ್. इंटरव्यू ಅನ್ನಕ್ಕಿಂತ ಇವತ್ತು ಜಾಸ್ತಿ 25 ರೂಪೀಸ್ ಖರ್ಚು. उन्हें क्या ले दूंगा ने क्या आया हो? नंबर मैं पूछूंगा तो ऑफर को मैं बोल देंगे. कितना पूछा तू? 7 पूछा. क्या बोले उन्होंने? विल गेट बैक टू यू. क्या आंसर क्या बोले तू बोलने में? 7 को बोलने में उन्होंने क्या बोले? ಎಲ್ಲರೂ ಹೇಳ್ತಾರೆ ಮ್ಯಾಗಿ ತಿನ್ಬೇಡಿ ಅಂತ. ಅದು ಚಿಕ್ಕ ಮಕ್ಳಿಗೆ ಕತ್ತೆ ತರ ಬೆಳ್ದಿದ ನಿಮ್ಗೆ ತಿಂದ್ರೆ ಏನಾಗಲ್ಲ. ಆದ್ರೆ ದಿನಾಗ್ಲೂ ತಿನ್ಬೇಡಿ ಅಷ್ಟೇ. ಯಾವಾಗ್ಲೂ ಒಂದ್ ತಿಂದ್ರೆ ನಡೀತದೆ. ಜೀವನನೇ ಮ್ಯಾಗಿ ಮಾಡ್ಕೊಂಡ್ಬಿಡಿ. ಆಮೇಲೆ ಎಲ್ಲಾನು ಅಷ್ಟೇ, ಯಾವಾಗ್ಲೂ ಒಂದ್ಸತಿ ಚೆನ್ನಾಗಿರ್ತದೆ. ನಮ್ಮ ಮನೇಲಿ ಯಾವಾಗ್ಲೂ ಒಂದೇ ತರ. ಮ್ಯಾಗಿ ರೆಡಿ ಮಾಡ್ದ ನೋಡ್ರಿ. ಒಲ್ ವೆಜಿಟೇಬಲ್ಸ್ ಹಾಕಿ ಎಲ್ಲ ಕಟ್ ಮಾಡ್ಕೊಟ್ಟಿ ನಮಗೆ ನಮ್ಮ ರೆಡಿ ಮಾಡ್ತಾರೆ. ಮ್ಯಾಗಿ ತಿನ್ನೋಣ. 2 ನಿಮಿಷದ ಮ್ಯಾಗಿ 15 ನಿಮಿಷ ತಗೊಂಡೈತೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಮಾಡ್ಲೇಬೇಕು. 2 ನಿಮಿಷದ ಮ್ಯಾಗಿನ ಯಾಕೆ 15 ನಿಮಿಷ ತಗೊಂಡೈತೆ ಅಂತ. ರೆಡಿ ಆಗೈತೆ ಮ್ಯಾಗಿ. ಊಟ ಮಾಡೋಣ ಇವಾಗ. ನಿನ್ನೆಗಿಂತ ಇವತ್ತು ಜಾಸ್ತಿ 25 ರೂಪೀಸ್ ಖರ್ಚು. ನಾಷ್ಟ ಮುಗಿದ್ದು ಮಧ್ಯಾಹ್ನ 2 ಗಂಟೆಗೆ ನಾಷ್ಟ ಮಾಡ್ತೇವೆ ನೋಡಿ. ನಮ್ದೆಂತ ಬಾಡು. 1 ನಿಮಿಷ ಓಡಾಡಿ ಕುತ್ಕೊಂಡು ಎಡಿಟಿಂಗ್ ಮಾಡ್ಬೇಕು. ನಿನ್ನೆಗಿಂತ ಇವತ್ತು ಜಾಸ್ತಿ 25 ರೂಪೀಸ್ ಖರ್ಚು. ಈ ಬ್ಲಾಗ್ಸ್ ಮಾಡ್ದಿದ್ರೆ ಇದೆ ದಿನಾಗ್ಲೂ ಎಡಿಟಿಂಗ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ದಿನಾಗ್ಲೂ ಅಪ್ಲೋಡ್ ಮಾಡೋ. ಆಲ್ಟರ್ನೇಟ್ ಡೇಸ್ ನಾನು ಮಾಡ್ತಿದ್ದೀನಿ. ಅದು ದಿನಾಗ್ಲೂ ಮಾಡ್ಲಿಲ್ಲ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇವಾಗೂ 1 ರೂಪಾಯಿ ಸ್ಪೆಂಡ್ ಆಗಿಲ್ಲ. ಇಲ್ಲ 1 ಪೈಸಾನು ಸ್ಪೆಂಡ್ ಆಗಿಲ್ಲ. ಯಾಕಂದ್ರೆ ಮನೇಲೆ ಇದೀನಲ್ಲ, ಏನು ಖರ್ಚಾಗಲ್ಲ. ಅದೇ ನಾನು ಇವಾಗ ಅದೇ ವೀಕೆಂಡ್ ಬಂತು ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಆಫೀಸ್ ಹತ್ತ ನಾನು ಜಾಸ್ತಿ ಅಗ್ರಿ ದಟ್ ಒಂದು 75 ರೂಪಾಯಿ ಖರ್ಚು ಮಾಡಿದೀನಿ. ಬಟ್ ಇವತ್ತು I'll almost try my level best out of the step. ಯೋಚನೆ ಮಾಡಿ 1 ರೂಪಾಯಿ ಖರ್ಚು ಮಾಡದಿರಂಗೆ ನಾನು ನನ್ನ ಒಂದು ಡೇನ ಎಂಡ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅದೇ ಒಂದು ನನ್ನ ಒಂದು ಮೋಟಿವ್ ಡಿಸಿಪ್ಲಿನ್ ಆಗಿರುತ್ತೆ. ನನ್ನ ಮೈಂಡ್ ಸೆಟ್ ಇಷ್ಟೇ, ಇನ್ನೇನಿಲ್ಲ. ಯಾಕೆ ಖರ್ಚು ಮಾಡಬಾರ್ದು ಅಂದ್ರೆ ನಾನು ಅನ್ನೆಸರಿ ಜಾಸ್ತಿ ಖರ್ಚು ಮಾಡ್ತಾ ಇದೀನಿ. ನೋ ಬೈ ಚಾನೆಲ್ ಚಾಲೆಂಜ್ ಅಂತ ನನ್ನ ಪರ್ಸನಲ್ ಗೋಸ್ಕರ ಏನೋ ತಗೊಬಹುದು. ಎಸ್ ಫ್ಯಾಮಿಲಿ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. ಅದಕ್ಕಾಗಿ ಅವ್ರಿಗೆ ಏನ್ ಬೇಕು ಅಂತ ಕೊಡ್ಸ್ಬೋದು. ಆದ್ರೆ ನನ್ನ ಪರ್ಸನಲ್ ಗೋಸ್ಕರ ನಾನು ಏನೋ ತಗೊಂತಿಲ್ಲ. ಇದು ಇವತ್ತಿನ ಚಾಲೆಂಜು. ಅದೇ ನೆನ್ನೆ ಕಂಟಿನ್ಯೂ ಚಾಲೆಂಜು. ಅದು ಇವತ್ತೇನು ಇನ್ನೂ ಏನೋ ತಗೊಂಡಿಲ್ಲ. ಊಟ ಮಾಡಿ ಬಂದು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ ನೋಡಿ.
ಸಾಲಿನಂತೆ ಇವತ್ತು ಜಾಸ್ತಿ ಅಯ್ಯೋ, ಇದೊಂದು ವಿಡಿಯೋ ಇದು ಬರುತ್ತೆ. ಈ ವಿಡಿಯೋ ಬಂದಿರುತ್ತಾಗ್ಲೇ ನೀವು ಈ ವಿಡಿಯೋ ನೀವೇನಾದ್ರು ಈ ವಿಡಿಯೋ ನೋಡ್ಬೇಕಾದ್ರೆ ಆ ವಿಡಿಯೋ ಆಗ್ಲೇ ಚಾನಲ್ ಇರುತ್ತೆ. ಪಾನಿಪುರಿ ಚಾಲೆಂಜ್ ಅಂತ ಮಾಡಿದ್ದು. ಈ ಪಾನಿಪುರಿ ಚಾಲೆಂಜ್ ಅದಾಗೆ ಏನಾಗೋಯ್ತು ಅಂದ್ರೆ ಉಲ್ಟಾ ಹೊಡೆದ್ ಬಿಡ್ತು ನನ್ಗೇನೆ. ನಾನೇನೋ ಮಾಡಕ್ ಹೋಗಿ ಅದೇನೇನೋ ಆಗೋಯ್ತು. ವಿಡಿಯೋನ ಈ ಚಾನಲ್ ಅಪ್ಲೋಡ್ ಮಾಡಿ ಹೇಳ್ತೀನಿ ನಾನು. ನಡಿ ವಿಡಿಯೋ ಎಲ್ಲ ಚಾಲೆಂಜ್ ಮುಗಿಸಿ ಎಡಿಟಿಂಗ್ ನ ಆಫೀಸ್ಗೆ ಹೋಗ್ಬೇಕು. ನಡಿ ಮುಗ್ಸೋಣ. ಮುಗೀತು ಎಡಿಟಿಂಗ್ ಎಲ್ಲ. ಆಫೀಸ್ ಟೈಮ್ ಆಗ್ತೈತೆ. ಒಂದು ಫುಲ್ ವಿಡಿಯೋ ಎಡಿಟ್ ಮಾಡಿದ್ದೆ. ನೆನ್ನೆ ಅರ್ಧ ಮಾಡಿದ್ದೆ, ಇವತ್ತು ಅರ್ಧ ಮಾಡಿದ್ದು. ಮುಗಿದೈತೆ. ನಡಿ ಹೋಗೋಣ ಆಫೀಸ್ಗೆ. ಟೈಮ್ ಆಗ್ತೈತೆ ಅಂತ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟೇವ್ ಆಫೀಸ್ ಕಡೆ. ಗಾಡಿ ಎಲ್ಲ ತೆಗೆದು ಆಚೆ ನಿಲ್ಸಿ ನಡಿಯೋಣ ನಮ್ಮ ಒಂದು ಕ್ಯಾಮೆಗೆ. ಬನ್ನಿ. ನಮಸ್ಕಾರ. ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್. ಊಟ ಆಯ್ತಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆದಷ್ಟು ಟ್ರೈ ಮಾಡೋದಲ್ಲ, ಇವತ್ತು ಮಾಡ್ಲೇಬೇಕು. 0 ಬೈಯಿಂಗ್ 0 ರೂಪೀಸ್ ಚಾಲೆಂಜ್. ₹1 ಸ್ಪೆಂಡ್ ಮಾಡಿದೇವೆ. ನನ್ನ ಡೇ ಕಂಪ್ಲೀಟ್ ಮಾಡ್ಬೇಕು. ಬನ್ನಿ ಹೋಗೋಣ. ನಾವು ಹೊರಡ್ತಾ ಇದೀವಿ ಆಫೀಸ್ ಕಡೆಗೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸ್ಲೇವ್ ಮೋಡ್. ನಡಿ ಕೆಲಸ ಮಾಡೋಣ, ಕ್ಯಾಮೆ ಮಾಡೋಣ. ಡಿನ್ನರ್ ಸಿಗ್ತೀನಿ ನಿಮ್ಗೆ. ಹೋಗಿ ಇವತ್ತು ಜಾಸ್ತಿ ಕೆಲಸ ಐತೆ, ಭಯಾನಕ. ಇದುವರೆಗೂ ₹1 ಸ್ಪೆಂಡ್ ಆಗಿಲ್ಲ ನಂದು. ನೋಡೋಣ. ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕಾ ಅಷ್ಟೊಂದು ಸ್ಪೆಂಡ್ ಆಗಲ್ಲ. ಬಟ್ ಸ್ಟಿಲ್ ಚಾಲೆಂಜ್. ಇವತ್ತು ಜಾಸ್ತಿ ಫ್ರೆಂಡ್ಸ್, ಮುಗೀತು ನಮ್ಮ ಒಂದು ಕಾರ್ಪೊರೇಟ್ ಸ್ಲೇವ್ ಮೋಡ್. ನಡೀರಿ ಮನೆಗೆ ಹೋಗೋಣ. ಇವತ್ತು ನನ್ನ ಒಂದು ಚಾಲೆಂಜ್ ಎಂಡ್ ಆಗ್ತಿದೆ. ಇನ್ನು ಇಲ್ಲ, ಮನೆಗೆ ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಮನೆಗೆ ಹೋಗ್ಬೇಕಾ, ಏನೂ ಖರ್ಚಿಲ್ಲ. ನಡಿ ಹೋಗೋಣ. ಇಲ್ಲಿಂದ ಹೋದ್ರೆ ಫಸ್ಟ್ ಸಾಕಪ್ಪ. ಅದು ಇವತ್ತು ಭಯಾನಕ ಮಳೆ ಬಂದೈತೆ. ಎಲ್ಲಾ ಕಡೆ ಐಸ್ ಬಿದ್ದೆ. ನಮ್ಮ ಏರಿಯಾದಲ್ಲಿ ಐಸ್ ಬಿದ್ದಿಲ್ಲಂತೆ. ಎಲ್ಲೂ ಐಸ್ ಬಿದ್ದಿಲ್ಲ. ನಮ್ ಚರ್ಚ್ ಸ್ಟ್ರೀಟ್ ಅಲ್ಲೂ ಐಸ್ ಬಿದ್ದಿಲ್ಲ. ಎಲ್ಲೆಲ್ಲ ಐಸ್ ಬೀಳ್ತೈತೆ. ಇಲ್ಲಾಕ ಐಸ್ ಬೀಳಿಲ್ಲ ಗೊತ್ತಿಲ್ಲ. ಚಳಿ ಮಾತ್ರ ಭಯಾನಕ ಐತೆ. ನೋಡಿ ಹೋಗೋಣ ಮನೆ ಹತ್ರ ಮಾತಾಡೋಣ. ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆ ರೀಚ್ ಇವಾಗ ರೀಚ್ ಆಗಿದ್ದೀನಿ. ಅದು ಇವತ್ತಿನ ಪ್ಲಾನ್ ಏನಿತ್ತು, ಇವತ್ತು ಡೇ 2 ಏನಾಗಿತ್ತು, No buy 0 ಜಾಸ್ತಿ ಇವತ್ತು ಪ್ಲಾನ್ ನಾನು ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಪ್ಲಾನ್ ಫ್ಲಾಪೇ ಆಗಿರೋದು. ಇವತ್ತು ಪ್ಲಾನ್ ವರ್ಕೌಟ್ ಆಗಿಲ್ಲ. ಇವತ್ತು ಚಾಲೆಂಜ್ ನಾನು ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಸಕ್ಸಸ್ಫುಲ್ ಆಗಿ. ಇವತ್ತು ಫ್ಲಾಪ್. ಇವತ್ತು ನಾನು ಆಚೆ ಏನೋ ತಿನ್ಬಿಟ್ಟೆ. ನಾನು ಏನೋ ತಿನ್ಬಿಟ್ಟೆ ಅಂತ ಹೇಳೋದಕ್ಕಿಂತ ನಾನು ಇವತ್ತು ಒಂದು ಅರೌಂಡ್ ₹75. ನೆನ್ನೆಗಿಂತ ಇವತ್ತು ಜಾಸ್ತಿ ₹25 ಖರ್ಚು ಮಾಡಿದ್ದೀನಿ. ನಿಮಗೆ ₹75 ಕಡಿಮೆ ಅನಿಸ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದು ಜಾಸ್ತಿನೇ. ಯಾಕೆ ಅಂತಂದ್ರೆ ನಾನು ಬರೀ ಆಫೀಸ್ಗೆ ಹೋಗೋದು ಬರೋದು. ಅದ್ರಲ್ಲಿ ಯಾಕೆ ನನಗೆ ₹75 ಇವತ್ತು ಜಾಸ್ತಿ ಕಂಟ್ರೋಲ್ ಇಲ್ಲ ನನ್ನ ಮೈಂಡ್ ಅಲ್ಲಿ. ನನಗೆ ಒಂದು ಕಂಟ್ರೋಲ್ ಇಲ್ಲ. ಅದೊಂದು ಕ್ರೇವಿಂಗ್ ಇದ್ದೇ ಇದೆ ನನ್ಗೆ. ಯಾಕೋ ಗೊತ್ತಿಲ್ಲ. ಕ್ರೇವಿಂಗ್ ನ ಫಸ್ಟ್ ತೆಗಿಬೇಕು ನಾನು. ಅದು ಒಂದು ಅನ್ನೆಸರಿ ಎಕ್ಸ್ಪೆಂಡಿಚರ್ ಯಾಕೆ ಮಾಡ್ತಾ ಇದೀನಿ ಅಂತಾನೆ ನನಗೆ ಗೊತ್ತಿಲ್ಲ. ನನ್ ಮಾತು ನಾನ್ ಕೇಳ್ತಿಲ್ವಾ, ಇಲ್ಲ ನನ್ ಮಾತು ನನ್ ತಲೆ ಕೇಳ್ತಿಲ್ಲ, ಗೊತ್ತಾಗ್ತಿಲ್ಲ. ಸೈಕ್ ಆಗ್ತದೆ. ಇವತ್ತು ಜಾಸ್ತಿ ಟೆನ್ಷನ್ ಆಗ್ಬಿಡ್ತದೆ. ನಾನು ತಗೊಳಕ್ಕೂ ಮುಂಚೆ ಯೋಚನೆ ಮಾಡೋದಿಲ್ಲ. ನಾನು ತಗೊಂಡಾದ್ಮೇಲೆ ಯೋಚನೆ ಮಾಡ್ತೀನಿ. ಇದರಿಂದ ನನ್ಗೆ ಒಂದ್ ಏನ್ ಅನಿಸ್ತಾ ಇದೆ ಅಂತಂದ್ರೆ, ನಾನು ತುಂಬಾ ಸೀರಿಯಸ್ ಆಗಿ ತಗೊಂತಿಲ್ಲ. ಇದೊಂದು ನಾನು ಲೂಸ್ ಆಗಿ ತಗೊಂತಾ ಇದೀನಿ ಅಂತ ಅಂತೀನಿ. ನಾನೇನೋ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ, ನಂದೇ ತಪ್ಪು 100%. ಇವತ್ತಂತೂ ಬಿಡೋದೇ ಇಲ್ಲ ನಾನು. ನೆಕ್ಸ್ಟ್ ನಾಳೆ ಏನಿದೆ ನಾನು 100% 0 ಬೈ ಮಾಡೇ ಮಾಡ್ತೀನಿ. ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ. ಆ ಚಾಲೆಂಜ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಯಾವಾಗ್ಲೂ ಹೇಳೋದು ಒಂದೇ, ವರ್ಕ್ ಆನ್ ಯುವರ್ ಸ್ಕಿಲ್, ವರ್ಕ್ ಆನ್ ಯುವರ್ ಡ್ರೀಮ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಎಲ್ಲರೂ ಕೆಲಸ ಮಾಡ್ತೇವೆ, ನಾನು ಕೆಲಸ ಮಾಡ್ತೀನಿ. ನೋಡಿ, ನಾನು ನೈಟ್ ಶಿಫ್ಟ್ ಮಾಡ್ತೀನಿ. ಸಾಯಂಕಾಲ 6 ಗಂಟೆ, ಬೆಳಗ್ಗೆ 3:30 ಲಾಗೌಟ್. ಮನೆಗೆ ಬರೋಷ್ಟಲ್ಲಿ 4:15 ಆಗ್ಬಿಡ್ತದೆ. ಬಟ್ ಸ್ಟಿಲ್ ಐ ಆಮ್ ವರ್ಕಿಂಗ್ ಆನ್ ಮೈ ಡ್ರೀಮ್. ಯು ಆಲ್ಸೋ ಕ್ಯಾನ್ ಡೂ ಇಟ್. ನಿಮ್ಗೆ ಅಂತ ಒಂದು 1 hour 2 hour ಎತ್ತಿಟ್ಟು ನಿಮ್ಮ ಒಂದು ಸ್ಕಿಲ್ ಮೇಲೆ ಕೆಲಸ ಮಾಡಿ, ಅಷ್ಟೇ, ಏನಿಲ್ಲ. ಹ್ಯಾವ್ ಅ ಗುಡ್ ಡೇ. ಸಿ ಯು ಇನ್ ಅನದರ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಸಿ ಯು.